ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಂದಿಹಾಳ ಗ್ರಾಮದ ಬಳಿ ಅಕ್ರಮವಾಗಿ ನಡೆಯುತ್ತಿದ್ದ ಅಂದರ್ ಬಹರ್ ಇಸ್ಪೀಟ್ ದಂಧೆಯ ಮೇಲೆ ಪಿಐ ಕೆಂಚರೆಡ್ಡಿ ನೇತೃತ್ವದ ಪೊಲೀಸ್ ತಂಡ ದಾಳಿ ನಡೆಸಿದ್ದು ಅಕ್ರಮದಲ್ಲಿ ತೊಡಗಿದ್ದ 7 ಮಂದಿಯನ್ನ ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ದಾಳಿಯ ವೇಳೆ ಸ್ಥಳದಲ್ಲಿದ್ದ 1 ಲಕ್ಷಕ್ಕೂ ಅಧಿಕ ನಗದು ಹಾಗೂ 17 ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಬ್ಬಂದಿ ಕೊರತೆ ಇದ್ದರೂ ಲೆಕ್ಕಿಸದೆ ಹಗಲಿರುಳು ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿರುವ ಮಾನ್ವಿ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಅಂತೇಳಿ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಏನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೇ ಆಗಿರ್ತಕ್ಕಂಥ ಕೆಂಚರೆಡ್ಡಿ ಸರ್ ಅವರು ಕಳೆದ ಮೂರು ದಿನಗಳ ಹಿಂದೆ 17 ಬೈಕ್ಗಳನ್ನು ಅಂದರೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಇಸ್ಪೀಟ್ ದಂಧೆಯ ಮೇಲೆ ದಾಳಿ ಮಾಡಿ 17 ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ 1 ಲಕ್ಷಕ್ಕೂ ಅಧಿಕ ಹಣವನ್ನು ಆರೋಪಿಗಳಿಂದ ಜಪ್ತಿ ಮಾಡಿದ್ದಾರೆ. ಹಾಗೂ 7 ಜನಗಳ ಮೇಲೆ ಪ್ರಕರಣವೂ ಸಹ ದಾಖಲಾಗಿದೆ. ಈ ರೀತಿಯ ಒಂದು ಕಾರ್ಯವು ಶ್ಲಾಘನೀಯವಾಗಿದೆ. ಇದೇ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲೂ ಈ ಮಾನ್ವಿ ತಾಲೂಕಿನಲ್ಲಿ ನಡೆತಿರ್ತಕ್ಕಂಥ ಎಲ್ಲ ಅಕ್ರಮಗಳ ತಡೆಯಲು ಮುಂದಾಗಬೇಕಂತೇಳಿ ನಾವು ಈ ಮೂಲಕ ಅವರಲ್ಲಿ ಮಾಡ್ತೀವಿ. ಅಲ್ಲ ಸರ್, ಏನಂತಂದರೆ ಮಾನ್ವಿಯಲ್ಲಿ ಅಕ್ರಮ ದಂಧೆಗಳು, ಇಸ್ಪೀಟ್ ದಂಧೆಗಳು ನಡೀತಾ ಇದೆ. ಬಹುತೇಕ ಗ್ರಾಮಗಳಲ್ಲಿ ನಡೀತಾ ಇದೆ. ಒಂದು ರೀತಿ ಲಕ್ಷಾಂತರ ರೂಪಾಯಿ ಸರ್. ಇದರಿಂದ ಬಡ ಹೆಣ್ಣುಮಕ್ಕಳು, ಬಡ ಕುಟುಂಬ ಕೂಡ ಬೀದಿಗೆ ಬರ್ತಾ ಇದೆ. ಒಂದು ರೀತಿಯಲ್ಲಿ ಏನಾಗಿದೆ ಅಂದರೆ, ಒಂದು ರೀತಿಯಲ್ಲಿ ದಂಧೆ, ಅದರಲ್ಲಿ ಬಡ್ಡಿ ವಸೂಲಿ ಮಾಡುವಂಥ ದಂಧೆ, ಅದರಲ್ಲಿ ಸ್ಪಾಟಲ್ಲಿ ಕೊಡ್ತಕ್ಕಂಥ ದಂಧೆ ನಡೀತಾ ಇದೆ. ಕೆಂಚರೆಡ್ಡಿ ಅವರು ಕೂಡ ಒಂದು ರೀತಿಯಲ್ಲಿ ದಾಳಿ ಮಾಡಿ, ಒಂದು ರೀತಿಯಲ್ಲಿ ತಂಡ ಮಾಡಿ, ಒಂದು 17 ಬೈಕ್ಗಳು ಅಂದರ್ ಹಾಕಿ ಸೊಳಗೆ ಒಂದು ರೀತಿಯಲ್ಲಿ ಭಯ ಬಿದ್ದಾರೆ ಸರ್ ಈ ಸ್ಪೀಡ್ ದಂಧೆಕೋರರು. ಹೌದೌದು ಸರ್, ನಿಜವಾಗಲೂ ಇದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತದೆ ಇದು ಅಕ್ರಮ ಚಟುವಟಿಕೆಗಳು. ಈ ರೀತಿಯಲ್ಲಿ ಅದೇನು ಹಳ್ಳಿಗೆ ಸಂಬಂಧಪಟ್ಟಂಥ ಬೀಟ್ ಪೊಲೀಸರು ಏನಿರ್ತಾರಲ್ಲ, ಅವರು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ರೀತಿಯಲ್ಲಿ ಇಂಥ ಹಳ್ಳಿಯಲ್ಲಿ ಈ ಥರ ಅಕ್ರಮ ಚಟುವಟಿಕೆ ಮತ್ತು ಇಸ್ಪೀಟ್ ಜೂಜಾಟಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಮಾತ್ರವಲ್ಲ, ಕೆಲವೊಂದು ಹಳ್ಳಿಗಳಲ್ಲಿ ಮಾನ್ವಿ ತಾಲೂಕಿನಲ್ಲಿ ಕೋಳಿ ಪಂದ್ಯಗಳು ಸಹ ಜಾಸ್ತಿ ಆಡ್ತಾ ಇದ್ದಾರೆ. ಅವುಗಳ ಮೇಲೂ ಸಹ ಕ್ರಮ ವಹಿಸಿದಪ್ಪ ಅಂದರೆ, ಕಾನೂನು ಕ್ರಮ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಮಾನ್ವಿ ತಾಲೂಕು TS ಅವರು ಒಳ್ಳೆಯ ಕರ್ತವ್ಯ ನಿರತ ಸೇವನ ಸಿಬ್ಬಂದಿ ಆಗಿರ್ತಾರೆ ಅಂತೇಳಿ ಅವ್ರಿಗೂ ಒಂದು ಇದು ಗೌರವ ಇರ್ತದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲೂ ಸಹ ಇನ್ನೂ ಮಾನ್ವಿಯಲ್ಲಿ ನಡೀತಿರ್ತಕ್ಕಂಥ ಇನ್ನೂ ಅನೇಕ ಅಕ್ರಮ ಚಟುವಟಿಕೆಗಳನ್ನು ಬಂದ್ ಮಾಡುವಲ್ಲಿ, ಜಪ್ತಿ ಮಾಡುವಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ